ಕರ್ನಾಟಕದವ್ರು ನಾವೆಲ್ಲ ರೇಸಿಸ್ಟ್ಗಳಂತೆ. जैसे कि मुंबई लोगों को मुंबईकर्स बोलते हैं, कर्नाटका लोगों को क्या बोलते हैं बताओ? रेसिस्ट. ಓ ಮ್ಯಾನ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಈ ಒಂದು ವಿಚಾರದಲ್ಲಿ ನಮ್ಮ ಕರ್ನಾಟಕದ ಯೂಟ್ಯೂಬ್ ಕಮ್ಯುನಿಟಿ ಸ್ವಲ್ಪ ಹಿಂದೆ ಇದೆ. ಯಾವುದು ಅಂತ ಹೇಳಿದ್ರೆ ಗೇಮಿಂಗ್ ಕಮ್ಯುನಿಟಿ. ಅಮ್ಮಮ್ಮ ಅಂದರೆ ಒಂದು 500, 600, 700, 1000, 1500 ವಾಚಿಂಗ್ ಬಂದಿರ್ಬೋದು ಪೀಕಲ್ಲಿ. ತುಂಬ ರೇರ್ ಅದು, ತುಂಬ ಅಂದರೆ ತುಂಬ ರೇರು. ಕೆಲವು ಜನ ಇದ್ದಾರೆ, ನಮ್ಮ ಸ್ಟ್ರೀಮರ್ಸ್ ಇದ್ದಾರೆ, DS, SMR, ಆಮೇಲೆ ರೆಡ್ ಪೇರ್ ಸೈಟು, ಆಮೇಲೆ ವಿಷನ್ ಗೇಮಿಂಗು, ಆಮೇಲೆ KGK, ಆಮೇಲೆ ಇನ್ನೂ ಒಂದಷ್ಟು ಜನ ಇದ್ದಾರೆ. ಓಕೆನಾ, ಸುಮಾರು ಜನ ಇದ್ದಾರೆ. ಇನ್ನು ಕಿಚ್ಚ 2OP ಅಂತ, ಆಮೇಲೆ ಕೌಬಾಯ್, ಆಮೇಲೆ ನಮ್ಮ ಕಿರಿಗುರು ಇದ್ದಾರೆ, ಅವರು ಸ್ಟ್ರೀಮ್ ಮಾಡ್ತಾರೆ. ಆಮೇಲೆ ಹುಡುಗಿರು ಇದ್ದಾರೆ, ಯಾರೋ ಹೇ ಸಿರಿ ಸಮಥಿಂಗ್ ಆ ಥರದನ್ನ ಯಾರೋ ಇದ್ದಾರೆ. ಇರಲಿ, ಒಳ್ಳೆಯದೇ ಅದು. ಬಟ್ ಆದರೆ ಇವ್ರು ಆಗ್ತಿರುವಂಥ ಎಫರ್ಟಿಗೆ, ಇವ್ರು ಆಗ್ತಿರುವಂಥ ಒಂದು ಖರ್ಚಿಗೆ, ಇವರು ಸ್ಪೆಂಡ್ ಮಾಡ್ತಿರುವಂಥ ದುಡ್ಡಿಗೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ನ್ಯಾಯ ಅದಕ್ಕೆ ಸಿಗೋದೂ ಇಲ್ಲ. ಸಿಕ್ಕಿರೋದು ಸ್ವಲ್ಪ ಸ್ವಲ್ಪ ಮಾತ್ರ. ನಮ್ಮ ಊರಿಂದ ಒಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಮ್ಮ ಜನಗಳಿಂದ. ಇದೊಂದು ವಿಚಾರದಲ್ಲಿ ಅಂತಲ್ಲ ಗುರು, ಯೂಟ್ಯೂಬ್ ಕಮ್ಯುನಿಟಿ ಆಲ್ಮೋಸ್ಟ್ ಅಟ್ರ್ ಫ್ಲಾಪ್ ಕರ್ನಾಟಕದಲ್ಲಿ. ಯಾರೋ ಕೆಲವ್ರನ್ನ ಬಿಟ್ಟರೆ, ಆಮೇಲೆ ಇತ್ತೀಚೆಗೆಲ್ಲ ಸ್ಟಾರ್ಸು, ಸೀರಿಯಲ್ ಆ್ಯಕ್ಟ್ರ್ಗಳು, ಮೂವಿ ಆ್ಯಕ್ಟ್ರ್ಗಳು, ದೊಡ್ಡ ದೊಡ್ಡ ಹೀರೋಗಳು, ಹೀರೋಯಿನ್ಗಳು ಎಲ್ಲರೂ ಯೂಟ್ಯೂಬ್ ಮಾಡ್ತಾಯಿದ್ದಾರೆ. ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಅಫ್ಕೋರ್ಸ್ ದಿನನಿತ್ಯ ಅದೆಷ್ಟೋ ಸಾವಿರಾರು ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದಾರೆ. ಕಾಂಪಿಟೇಷನ್ ಇದೆ, ತುಂಬ ಕಷ್ಟ ಆಗುತ್ತೆ, ಒಪ್ಕೋತೀನಿ. ಅದರಲ್ಲೂ ಹಿಟ್ಟಾಗಿರೋರು, ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ಟಾಗಿರೋರು ಕರ್ನಾಟಕದಲ್ಲಿ ಡಾಕ್ಟರ್ ಬ್ರೋ ಒಬ್ಬನೇ. ಸೊ 1 ವರ್ಷ ಆಯಿತು ಆತ ನನಗೆ ಮೆಸೇಜ್ ಮಾಡಿದ್ದ ಇನ್ಸ್ಟಾಗ್ರಾಮಲ್ಲಿ. ನಾನು ಇಂಡೋನೇಷ್ಯಾದಲ್ಲಿದ್ದೆ, ಅವನು ಇಂಡೋನೇಷ್ಯಾದಲ್ಲೇ ಇದ್ದೆ, ನಾನು ಅಲ್ಲೇ ಇದ್ದೆ. ಆದರೆ ನಾನು ಬೇರೆ ಸ್ಟೇಟಲ್ಲಿದ್ದೆ, ಅವನು ಬೇರೆ ಸ್ಟೇಟಲ್ಲಿದ್ದ. ಸೊ ಮೆಸೇಜ್ ಮಾಡಿದ್ದ. ಅವನೊಬ್ಬನಿಗೆ ಬಿಟ್ಟರೆ ಐ ಥಿಂಕ್ ಕರ್ನಾಟಕದಲ್ಲಿ ಇದುವರೆಗೂ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇರೋದು ತುಂಬಾ ರೇರು. ಇವ್ರನ್ನೆಲ್ಲ ಬಿಟ್ಟು, ಡಾಕ್ಟರ್ ಬ್ರೋ ಒಬ್ಬನ ಬಿಟ್ಟು, ಬೇರೆ ಯೂಟ್ಯೂಬರ್ಸ್ಗೆಲ್ಲ ಬಿಟ್ಟು ನಮ್ಮ ಜನ ಹೋಗಿ ಸಪೋರ್ಟ್ ಮಾಡೋದು ಫಸ್ಟು ಹಿಂದಿ ಯೂಟ್ಯೂಬರ್ಸ್ಗೆ. ಅದೇ ಮಾರ್ಟಲ್ಲು, ಆಮೇಲೆ ಇನ್ನೊಬ್ಬ ಯಾರು ತುಂಬ ಜನ ಇದ್ದಾರೆ, ಜಾನತನ್ನು, ಆಮೇಲೆ ಸ್ಕೌಟು, ಆಮೇಲೆ ಇನ್ನೊಬ್ರು ಇದ್ದಾರೆ. ಅವರೇ ಇಂಡಿಯಾದಲ್ಲಿ BGMI ಲಾಂಚ್ ಆದಾಗ ಫಸ್ಟು ಲಾಂಚ್ ಮಾಡಿದ್ದು ಅವರೇ. ಅವ್ರ ಹೆಸರು ನನಗೆ ನೆನಪಾಗ್ತದೆ, ಡೈನಮೋ ಗೇಮಿಂಗ್. ಇವ್ರದ್ದು ಸ್ಟ್ರೀಮ್ ಸ್ಟಾರ್ಟ್ ಆಗ್ತಿದ್ದಂಗೆ BGMIಯಲ್ಲಿ 3 ಲಕ್ಷ, 4 ಲಕ್ಷ, 5 ಲಕ್ಷ ವಾಚಿಂಗ್. ನನಗನ್ಸುತ್ತೆ ಕರ್ನಾಟಕದಲ್ಲಿ ತುಂಬ ಜನ ಹೋಗಿ ಅಲ್ಲಿ ಚಾಟ್ ಮಾಡ್ತಿರ್ತಾರೆ. ಲವ್ ಫ್ರಮ್ ಕರ್ನಾಟಕ, ಲವ್ ಫ್ರಮ್ ಬೆಂಗಳೂರು, ಸೂಪರ್ ಚಾಟ್ ಬೇರೆ 5,000, 10,000 ಸೂಪರ್ ಚಾಟು ನಮ್ಮ ಕನ್ನಡದವರು, ನಮ್ಮ ಕರ್ನಾಟಕದವರು, ಅದು ನಮ್ಮ ಬೆಂಗಳೂರವರೇ ಅಲ್ಲಿ ಹೋಗ್ಬಿಟ್ಟು ಸೂಪರ್ ಚಾಟ್ಗಳೆಲ್ಲ ಮಾಡ್ತಿರ್ತಾರೆ. ಬೇಜಾರಾಗುತ್ತೆ. ಬೇಜಾರಂತಂದ್ರೆ ಯಾವ ಥರ ವಿಷಯಕ್ಕೆ ಗೊತ್ತಾ, ಅವ್ರು ದುಡ್ಡು ಕೊಟ್ಬಿಟ್ರಿ, ಅವರು ನೋಡ್ತಾ ಇದ್ದೀರಿ ಅಂತಲ್ಲ. ಒಂದಿಷ್ಟು ಸಪೋರ್ಟ್, ಒಂಚೂರು ಸಪೋರ್ಟ್ ಅವರು ಕೊಡ್ತಿರೋದ್ರಲ್ಲಿ ಒಂದು 5 to 10% ಸಪೋರ್ಟ್ ಸಿಕ್ಬಿಟ್ರು ನಮ್ಮ ಕನ್ನಡ ಗೇಮರ್ಸ್ ಎಲ್ಲೋ ಹೋಗ್ಬಿಡ್ತಾರೆ. ಇಲ್ಲಿ ಮಾತಾಡ್ತಿರೋ ವಿಷಯ ಏನಪ್ಪ ಅಂತಂದರೆ, ಇವತ್ತು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋ ನೀವು ಕರ್ನಾಟಕದ ಬಗ್ಗೆ ಏನು ಹೇಳ್ತೀಯಾ ಅಂತ ಒಂದು ಹುಡುಗಿ ಈ ಡಿಸ್ಕಾರ್ಡ್ ಅನ್ನೋ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಒಂದು ಹುಡುಗ ಹೇಳ್ತಾನೆ, ಹಿಂದಿ ಗೇಮರು, ಸೋಕಾಲ್ಡ್ ಹಿಂದಿ ಗೇಮರು, ಅವನಷ್ಟಕ್ಕೆ ಅವನ ದೊಡ್ಡ ಲಾರ್ಡ್ ಲಬಾಕ್ ದಾಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ, ನನಗೆ ಗೊತ್ತಿಲ್ಲ. ನನಗೆ ರೇಸಿಸ್ಟ್ ಅಂತ ಹೇಳ್ತಾನೆ. ಕರ್ನಾಟಕದವ್ರು ನಾವೆಲ್ಲ ರೇಸಿಸ್ಟ್ಗಳಂತೆ. ನನಗೆ ಕೇಳಿ ಆಶ್ಚರ್ಯ ಆಯಿತು. ಗುರು ಏನು ಗುರು, ಯಾವುದೇ ಊರಿಂದ, ಯಾವುದೇ ಸ್ಟೇಟಿಂದ, ಯಾವುದೇ ದೇಶದಿಂದ ಬಂದು ಇಲ್ಲಿ ಜೀವನ ಮಾಡ್ತೀವಿ, ಜೀವನ ಕಟ್ಕೋತೀವಿ, ಕೆಲಸಕ್ಕೆ ಹೋಗ್ತೀವಿ, ಒಂದು ರೂಮ್ ಬಾಡಿಗೆ ಸಿಗುತ್ತೆ, ಒಂದು ಜಾಗ ಸಿಗುತ್ತೆ, ಒಂದು ಒಳ್ಳೆ ಊಟ ಸಿಗುತ್ತೆ, ಗಾಳಿ ನೀರು. ಬೆಂಗಳೂರಲ್ಲಿ ಏನಿಲ್ಲ ಅನ್ನೋಂಗಿಲ್ಲ, ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಏನಿಲ್ಲ ಅನ್ನೋಂಗಿಲ್ಲ, ಎಲ್ಲ ಇದೆ. ಬರ್ತಾರೆ, ಎಲ್ಲ ಫೆಸಿಲಿಟಿ ತೊಗೋತಾರೆ, ಕೊನೆಗೆ ನಮ್ಮ ಚಡ್ಡಿನ ಎಳೆದುಬಿಟ್ಟು ಒಳಗಡೆ ಉಗಿದ್ಬಿಟ್ಟು ಹೋಗ್ಬಿಡ್ತಾರೆ. ಈ ಥರ ಗಲೀಜು ಕೆಲಸ ಮಾಡೋರು ಕೆಲವರು, ಎಲ್ರಿಗೂ ಹೇಳ್ತೀವಿ, ಕೆಲವರು ಹಿಂದಿಯವರು, ಹಿಂದಿ ಸ್ಟ್ರೀಮರ್ಸು. ಅಂದರೆ ನಾನು ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತಂದರೆ, ಆವಾಗಲೇ ಹೇಳಿದೆ, ಸೂಪರ್ ಚಾಟ್ ಮಾಡ್ತಾರೆ, ನಮ್ಮವರೇ ಹೋಗ್ಬಿಟ್ಟು ಚಾಟ್ ಮಾಡ್ತಿರ್ತಾರೆ, ಲವ್ ಫ್ರಮ್ ಬೆಂಗಳೂರು, ಕರ್ನಾಟಕ ಅಂತ. ಈ ಹಿಂದಿ ಸ್ಟ್ರೀಮರ್ಸು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅರ್ಧಕ್ಕರ್ಧ ಕಾರಣ ಕನ್ನಡದವರೇ. ಸೌತ್ ಇಂಡಿಯನ್ಸ್ ಅಂದರೆ ತೆಲುಗು, ತಮಿಳ್, ಮಲಯಾಳಂ ಬಿಟ್ಟಾಕಿ ಅವ್ರವ್ರಿಗೆ ಸಪೋರ್ಟ್ ಮಾಡ್ಕೋತಾರೆ, ತುಂಬ ಚೆನ್ನಾಗಿದ್ದಾರೆ ಅವರು, ನೋ ವರೀಸ್. ಕನ್ನಡ ಇದೆಯಲ್ಲ, ಈ ಕರ್ನಾಟಕದವ್ರು ಇದ್ದಾರಲ್ಲ, ಅಂದರೆ ನಾನು ಇದನ್ನು ಓಪನಾಗಿ ಹಾನೆಸ್ಟಾಗಿ ಹೇಳ್ತೀನಿ, ಕರ್ನಾಟಕದ ಜನ ನಿಮ್ಮ ಮನೆ ಮಕ್ಕಳು, ನಿಮ್ಮ ಕನ್ನಡದವರು, ನಿಮ್ಮ ಕನ್ನಡದ ಹುಡುಗರು, ನಿಮ್ಮವರು, ನೀವು, ನಿಮ್ಮ ಜನ, ನಿಮ್ಮ ಜಾಗ, ನಿಮ್ಮ ಊರು, ಕೇರಿ, ತಾಲೂಕು, ರಾಜಧಾನಿ, ನಿಮ್ಮ ಸ್ಟೇಟ್, ಇಷ್ಟು ಈಗ ನಾನೇನು ಹೇಳಿದೆ, ನಮ್ಮ ಸ್ಟೇಟು, ನಮ್ಮ ಊರು, ಕೇರಿ ಅಂತ, ಇಲ್ಲಿಗೆ
ಪ್ರಾಬ್ಲಮ್ ಆದಾಗ, ಸಣ್ಣ ಪುಟ್ಟ ಏನಾದ್ರು ಪ್ರಾಬ್ಲಮ್ ಆದಾಗ, ಒಂದು ಒಳ್ಳೆ ಕೆಲಸ, ಒಂದು ಕೆಟ್ಟ ಕೆಲಸ, ಒಳ್ಳೆ ವಿಚಾರ, ಕೆಟ್ಟ ವಿಚಾರ, ಈ ಥರ ವಿಚಾರಗಳು ಬಂದಾಗ ಫಸ್ಟು ಮುಂದಕ್ಕೆ ಬರೋದೇ ನಾವು. ಅಂದರೆ ಐ ಮೀನ್ ಕನ್ನಡದವರು, ಕರ್ನಾಟಕದವರು, ಯಾವುದೋ ಒಂದು ಸಂಘದವ್ರು ಆಗಿರ್ಬೋದು, ಯಾರೋ ಒಂದಷ್ಟು ಜನ ಆಗಿರ್ಬೋದು, ಬರೋದು ನಮಗೆ ನಾವು ಅದೇನು ಹೇಳ್ತಾರಲ್ಲ, ವಸುದೈವಕ ಕುಟುಂಬಕಂ ಅಂತ. ಆ ರೀತಿ ನಾವು ನಮಗೆ ಸಪೋರ್ಟ್ ಬರ್ತೀವಿ, ನಮಗೆ ನಾವು ನಿಂತ್ಕೋತೀವಿ. ಪಕ್ಕದ ತಮಿಳ್ನಾಡುವಲ್ಲಿ ಫ್ಲಡ್ ಆದಾಗ ಫಸ್ಟು ಏನಾದರೂ ಅವ್ರಿಗೆ ಅಯ್ಯೋ ಪಾಪ ಅಂತ ಅನ್ನೋದೇ ನಾವು ಕನ್ನಡದವರು. ಅದೇ ನಮಗೇನಾದರೂ ಆದಾಗ ಸೆಂಟ್ರಲಿಂದ ಬಂದಿಲ್ಲ, ಸ್ಟೇಟಿಂದ ಬಂದಿಲ್ಲ ಪರಿಹಾರ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಎಲ್ಲ ಕಡೆಯಿಂದ ಮೋಸಕ್ಕೆ ಒಳಗಾಗ್ತಿರೋರು ನಾವು. ಯಾರ ಸಪೋರ್ಟು ಇಲ್ಲ, ಏನು ಮಾಡಿದ್ರು ಯಾರೂ ಕೇಳಲ್ಲ. ಯಾವುದೇ ಕ್ಷೇತ್ರದಲ್ಲಿ, ಒಂದು ಸಿನಿಮಾ ತಗೊಳ್ಳಿ, ಒಂದು ಯೂಟ್ಯೂಬ್ ತಗೊಳ್ಳಿ, ಒಂದು ಸೀರಿಯಲ್ ತಗೊಳ್ಳಿ, ಇನ್ನೊಂದು ಮತ್ತೊಂದು ಯಾವುದೋ ಒಂದು ಯಾವುದೇ ಕ್ಷೇತ್ರದಲ್ಲೂ IT ತಗೊಳ್ಳಿ, ಒಂದು ಪಾನಿಪುರಿ ಅಂಗಡಿ ಕೆಲಸಕ್ಕೆ ಸೇರ್ಕೊಳ್ಳೋದ್ರಲ್ಲಿ ತಗೊಳ್ಳಿ, ಒಂದು ಕಂಪ್ನಿ ಸೆಕ್ಯೂರಿಟಿ ತಗೊಳ್ಳಿ, ಎಲ್ಲ ಹಿಂದಿಯವರೇ. ನಮ್ಮವರು ಟೀ ಸಪ್ಲೈ ಮಾಡ್ತಿರ್ತಾರೆ. ಅವ್ನು ಯಾರೋ ತಮಿಳ್ನವ್ನು ಯಾರೋ ಹೇಳ್ತಿದ್ದೆ, ನಾವು ನೋಡೋ IT ಕಂಪ್ನಿಲಿ ಮ್ಯಾನೇಜರ್ಗಳಾಗಿದ್ದೀವಿ, ದೊಡ್ಡ ಕೈಗಳಾಗಿದ್ದೀವಿ ನಾವು, ನಮ್ಮ ಕೆಳಗಡೆ ಕನ್ನಡಿಗರು ಕಸ ಗುಡಿಸ್ತಾ ಇದ್ದಾರೆ, ಇಲ್ಲಾಂದರೆ ಆಟೋ ಓಡಿಸ್ತಾ ಇರ್ತಾರೆ ಅಂತ ಯಾರೋ ಒಬ್ಬ ಹೇಳ್ತಾನೆ ತಮಿಳ್ನವನು. ಈ ಥರ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಿರೋದು. ಇನ್ನಾದರೂ ನಾವು ಬುದ್ಧಿ ಕಲ್ತಿಲ್ಲ ಅಂತಂದರೆ, ಇನ್ನು ಮೇಲಾದರೂ ನಾವು ಬದಲಾಗಿಲ್ಲ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ಕರ್ನಾಟಕನ ಆಲ್ರೆಡಿ ಹೆಚ್ಚು ಕಡಿಮೆ 40% ಹಿಂದಿಯೇ ಜನ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಎಲ್ಲೋದ್ರೂ ಭಯ್ಯ ಅಂತಲೇ ಮಾತಾಡ್ಬೇಕು ನಾವು, ಅಣ್ಣ ಅಂತ ಮಾತಾಡೋಂಗಿಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ. ಅದರಲ್ಲೂ ಈಗಿನ ಪರಿಸ್ಥಿತಿಯಲ್ಲಂತೂ ಕರ್ನಾಟಕ ಸರ್ಕಾರ ಮಾಡ್ತಾ ಇರುವಂಥ ಕೆಲಸ ಇದೆಯಲ್ಲ, ಅದೇನೋ ಹೇಳ್ತಾರಲ್ಲ, ಈ ಪಕ್ಕದಲ್ಲಿರುವಂಥ ಮಸೀದಿನೋ ಸಮಥಿಂಗ್ ಅವ್ರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಕರ್ನಾಟಕದ ಸ್ಕೂಲ್ ಟೈಮಿಂಗ್ಸ್ನೇ ಚೇಂಜ್ ಮಾಡಿದಾರಂತೆ. ಈ ಥರ ಕರ್ನಾಟಕದವ್ರಿಗೆ, ಕನ್ನಡದವ್ರಿಗೆ ಆಗ್ತಿರೋವಂಥ ದೊಡ್ಡ ಅವಮಾನ ಎಲ್ಲ ಆ್ಯಂಗಲಲ್ಲೂ ಒಡ್ಸ್ಕೊತಿರೋದು ನಾವೇನೆ. ನಮಗೆ ಯಾರೂ ಸಪೋರ್ಟಿಗೆ ಬರಲ್ಲ, ಯಾರೂ ಕೇಳಲ್ಲ, ಯಾರೂ ಕ್ಯಾರೇ ಅನ್ನಲ್ಲ. ಒಂದು ಒಳ್ಳೆ ಸಿನಿಮಾ ಬಂತು ಅಂತಂದ್ರೆ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಬೇಕು ಅಂತಂದರೆ, ಈ ರೇಸಿಸ್ಟ್ ಅಂತ ಹೇಳಿದಾನಲ್ಲ ಇವನು ಸಾರಿ ಕೇಳಬೇಕು. ಕರ್ನಾಟಕದ ಜನಕ್ಕೆ ಇವನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೋ ಯೂಟ್ಯೂಬಲ್ಲೋ ಒಂದು ವಿಡಿಯೋ ಮಾಡಿಬಿಟ್ಟು ಈ ಶುಡ್ ಅಪೊಲೈಸೇಷನ್ ಕೇಳಲೇಬೇಕು ಇವನು. ಅಲ್ಲಿವರೆಗೂ ಈ ವಿಡಿಯೋನ ನೀವೆಲ್ಲ ಶೇರ್ ಮಾಡಬೇಕು, ಆಯಿತಾ? ಯಾಕೆ ಅಂತಂದರೆ ಇವತ್ತು ಇವನು ಮಾತಾಡ್ತಾನೆ, ನಾಳೆ ಇನ್ನೊಬ್ಬ ಒಂದು ಮಾತಾಡ್ತಾನೆ, ನಾಳೆ ಮಗದೊಬ್ಬ ಒಂದು ಮಾತಾಡ್ತಾನೆ, ನಾಳೆ ಇನ್ಯಾರೋ ಒಂದು ಮಾತಾಡ್ತಾನೆ. ಹಿಂಗೆ ಕೇಳಿಸ್ಕೊತ ಹೋಗ್ತಾ ಇದ್ದಾರೆ. ಕರ್ನಾಟಕದ ಜನ ಏನಂದ್ರು ಅನ್ಸ್ಕೊಂಡು ಸುಮ್ಮನೆ ಇರ್ತಾರೆ, ಬಿಡ ಅಂದ್ಬಿಟ್ಟು ಇಷ್ಟ ಬಂದಂಗೆಲ್ಲ ಮಾತಾಡ್ತಾ ಇರ್ತಾರೆ. ನಮ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಂದು ಹಿಂದಿ ಸ್ಟ್ರೀಮರ್ ಆಗಿರ್ಬೋದು, ಹಿಂದಿ ಸಿನಿಮಾ ಆಗಿರ್ಬೋದು, ಮಗದೊಂದು ಒಂದು ತಮಿಳು, ತೆಲುಗು, ಮಲಯಾಳಂ ಯಾವುದೋ ಒಂದು ಕನ್ನಡ ಸಿನಿಮಾ ಬಂತು ಅಂತಂದರೆ ಯಾರೂ ನೋಡಲ್ಲ. ಈ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಯಾವುದೋ ಒಂದು ಸಿನಿಮಾ ಬಂತು ಅಂತಂದರೆ ಎಲ್ಲರೂ ಥಿಯೇಟ್ರಿಗೆ ನಿಂತ್ಕೋತೀವಿ, ಕ್ಯೂ ನಿಂತ್ಕೋತೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಬೇಡ 40 to 50%, ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಜನ ನಮ್ಮ ಕನ್ನಡದವರೇ ಇರ್ತಾರೆ. ಅದೇ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾಯಿದೆ ಬಂದು ನೋಡ್ರೆ ಅಂತಂದು ಯಾವನು ಬಂದು ನೋಡಲ್ಲ. ಹೀಗಿದೆ ನಮ್ಮ ಪರಿಸ್ಥಿತಿ. ಬೇಜಾರಾಯ್ತು ನನಗೆ. ಏನು ಮಾಡೋದು ಗುರು, ಕನ್ನಡಿಗರಾಗಿ ಹುಟ್ಟಿದ್ದೀವಿ. ನಮ್ಮಂಥ ಅದೃಷ್ಟವಂತರು ಬೇರೆ ಯಾರೂ ಇಲ್ಲ. ಯಾಕೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ವಿಷಯಗಳು ಇದೆ, ನಮ್ಮ ಬೆಂಗಳೂರಲ್ಲಿ ಎಲ್ಲನೂ ಇದೆ. ಇಡೀ ಪ್ರಪಂಚದಲ್ಲಿ ನೀನು ಏನೇನು ಎಲ್ಲಿ ಹುಡ್ಕೊಂಡು ಹೋಗ್ತೀಯೋ ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಬೆಂಗಳೂರಿಗೆ ಬಂದರೆ ನೀನು ಏನು ಬೇಕು ಎಲ್ಲ ಥರದ ಜೀವನ ಸಿಗುತ್ತೆ, ಎಲ್ಲ ತರಹದ ವಸ್ತುಗಳು ಸಿಗುತ್ತೆ, ಎಲ್ಲ ತರಹದ ಜಾಗಗಳಿದೆ. ಥಿಯೇಟ್ರ್ ಬೇಕಾ, ಮಾಲ್ ಬೇಕಾ, ಸಿನಿಮಾ ಹಾಲ್ಗಳು ಬೇಕಾ, ಆಡಿಟೋರಿಯಂಗಳು ಬೇಕಾ, ಔಟ್ಡೋರು ಇಂಡೋರ್ ಆಡಿಟೋರಿಯಂ ಬೇಕಾ, ಒಳ್ಳೆ ವಾತಾವರಣ ಬೇಕಾ, ಒಳ್ಳೆ ಊಟ ಬೇಕಾ, ಒಳ್ಳೆ ನೀರು ಬೇಕಾ, ಗಾಳಿ ಬೇಕಾ, ಜಾಗ ಬೇಕಾ, ಒಳ್ಳೆ ಮನೆ ಬೇಕಾ, ಒಳ್ಳೆ ಮನ ಬೇಕಾ, ಪ್ರತಿಯೊಂದು ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇದೆ. ಆದರೆ ನಾವು ಹೊರಗಡೆ ಹೋದಾಗ ನಮ್ಗೆ ಅದೆಲ್ಲ ಸಿಗೋದಿಲ್ಲ. ನಾವು ಹಾಗೆ ಇರಬೇಕು. ನಾವು ಬುದ್ಧಿ ಕಲಿಸ್ಬೇಕಿಂತವ್ರಿಗೆಲ್ಲ, ಕರ್ನಾಟಕದವ್ರನ್ನ, ಕನ್ನಡದವ್ರನ್ನ. ಈ ನನ್ನ ಮಗ ರೇಸಿಸ್ಟ್ ಅಂತಾನೆ ಅಂತಂದರೆ ನಾವು ಈ ನನ್ನ ಮಕ್ಕಳಿಗೆ ಎಲ್ಲಿಗಂಟ ಲೀನಿಯನ್ಸ್ ಕೊಟ್ಟಿದ್ದೀವಿ ಅನ್ನೋದ್ರೆ ನಾವು ಅರ್ಥ ಮಾಡ್ಕೋಬೇಕು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಬೇಕು ಅಂತಂದರೆ, ಈ ವಿಡಿಯೋ ಈಗ ನಾನೇನು ಮಾತಾಡ್ತಾ ಇದ್ದೀನಲ್ಲ, ಇದು ಯಾರಿಗೂ ಬೇಕಾಗದಿರೋ ವಿಷಯ. ಯಾವ ಬಿಡುಗರು ಕನ್ನಡನ ಯಾರು ಬೈಕೊಂಡ್ರೆ ಏನು, ಕರ್ನಾಟಕದವ್ರನ್ನ ಯಾರೇನು ಅಂದ್ಕೊಂಡ್ರೆ ಏನು, ನನ್ನ ಪಡೆದ ಇದೇನಪ್ಪ ಅಷ್ಟೇ. ನಮ್ಮ ಜನ ಅಷ್ಟೇ ತಮ್ಮ ಕುತ್ತಿಗೆಗಳಿಗೆ ಬಂದಾಗ ಅಯ್ಯೋ ಕುತ್ತಿಗೆಗೆ ಬಂತು ಅಂತಾರೆ. ಬಿಟ್ಟರೆ ಯೂಶಲಿ ಕಣ್ಮುಂದೆ ಏನೋ ಒಂದು ನಡೀತಾ ಇದೆ, ನಮ್ಮ ಕರ್ನಾಟಕಕ್ಕೆ ಯಾವನೋ ಏನೋ ಅಂತ ಅಂತಂದರೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರಿಗೂ ಬೇಕಾಗೂ ಇಲ್ಲ. ಕನ್ನಡದ ಬಾವುಟಗಳನ್ನ ಎಲ್ಲಂದ್ರೆ ನೋಡ್ತೀನಿ ನಾನು. ಕೆಲವೊಂದು ಸರಿ ಎಲ್ಲೋ ಒಂದು ಕಡೆ ಕಾಂಪೌಂಡಲ್ಲಿ ನೇತಾಕಿರ್ತಾರೆ, ಎಲ್ಲೊಂದು ಕಡೆ ಕಂಬಿ ಮೇಲೆ ನೇತಾಕಿರ್ತಾರೆ, ಎಲ್ಲೊಂದು ಕಡೆ ಬಿದ್ದೋಗಿರುತ್ತೆ, ಎಲ್ಲೊಂದು ಕಡೆ ಬಿಸಾಕಿರ್ತಾರೆ, ಕೇರೆ ಮಾಡಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ. ಈ ಥರ ಪರಿಸ್ಥಿತಿ ನಮ್ಮ ಕನ್ನಡಕ್ಕೆ, ಕನ್ನಡ ಬಾವುಟಕ್ಕೆ, ಕನ್ನಡ ಭಾಷೆಗೆ, ಕನ್ನಡಿಗರಿಗೆ, ಕರ್ನಾಟಕದ ಜನಗಳಿಗೆ ಈ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ.
ನಮ್ಮನ್ನು ನಾವು ಮಾರ್ಕೊತಾ ಇದ್ದೀವಿ ಎಲ್ಲ ಕಡೆ, ಎಲ್ಲ ಆ್ಯಂಗಲಲ್ಲೂ. ಭಯ್ಯ ಏಕ್ ಪ್ಲೇಟ್ ಪಾನಿಪುರಿ ದೇದೋ ಅನ್ನೋದ್ರಿಂದ ಹಿಡಿದು ನಮ್ಮನ್ನು ಕನ್ನಡದವ್ರನ್ನ ಕನ್ನಡದ ನೆಲದಲ್ಲೇ ಕಟ್ಟಿರುವಂತಹ ಕಂಪ್ನಿಗಳಿಂದ ಟರ್ಮಿನೇಟ್ ಮಾಡ್ತಾ ಇದ್ದಾರೆ, ಕಂಪ್ನಿಯಿಂದ ಆಚೆ ಕಳಿಸ್ತಾ ಇದ್ದಾರೆ, ಅಲ್ಲಿವರೆಗೂ ನಾವು ಹಿಂಗಾಗಿದೆ. ಅವಳು ಯಾರೋ ಹುಡುಗಿ ಅಂತೆ ಕ್ವಶನ್ ಕೇಳಿದ್ದು, ಆ ಸ್ಟ್ರೀಮ್ ಮಾಡ್ತಿರ್ತಾರಲ್ಲ ಯಾರು ಕರ್ನಾಟಕದ ಬಗ್ಗೆ ಏನು ಹೇಳ್ತೀಯ ಅಂತ ಕೇಳಿದ್ದು ಹುಡುಗಿ ಅಂತೆ. ಅವನು ರೇಸಿಸ್ಟ್ ಅಂತಂದರೆ ನಗ್ತಾಳೆ ಅವಳು, ಎಲ್ಲರೂ ನಗ್ತಾರೆ ಕರ್ನಾಟಕದ ಬಗ್ಗೆ ಆಡ್ಕೊಂಡು, ಕರ್ನಾಟಕದ ಅವಮಾನ ಮಾಡ್ಕೊಂಡು ನಗ್ತಾರೆ, ಕರ್ನಾಟಕನ ಹೀಯಾಳಿಸ್ಕೊಂಡು ನಗ್ತಾರೆ. ಹೆಚ್ಚು ಕಡಿಮೆ ನಾರ್ತ್ ಭಾರತದವರು ಸ್ಟ್ರೀಮರ್ಸು ಯೂಟ್ಯೂಬರ್ಸು ಬದುಕ್ತಿರೋದೇ ಕರ್ನಾಟಕದ ಕನ್ನಡಿಗರ ಆಶೀರ್ವಾದದಿಂದನೇ ಮಾತ್ರ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲಿ ನಮ್ಮ ಸಪೋರ್ಟಿಂದನೇ ಅವ್ರು ಬದುಕ್ತಿರೋದು. ಅದನ್ನೆಲ್ಲ ಮರೆತು ಈ ರೀತಿ ಮಾತಾಡಿದ್ರೆ ತಿನ್ನೋ ಬಾಯಿಗೆ ಅನ್ನ ಬೀಳಲ್ಲ, ಹುಳ ಬೀಳುತ್ತೆ ಇವತ್ತಲ್ಲ ನಾಳೆ. ಅವಳು ಯಾರೋ ಬೆಂಗಳೂರವಳು ಬೇರೆ ಅಂತೆ ಕ್ವಶನ್ ಕೇಳಿದವಳು, ಅಂದರೆ ಬೆಂಗಳೂರಲ್ಲಿ ಇರೋದಂತೆ, ಬೇರೆ ಕಡೆ ಅಪ್ಪ ಅಮ್ಮ ಏನೋ ಲಂಡನಲ್ಲೋ ಅದು ಯಾವುದೋ ದೇಶದಲ್ಲಿ ಇದ್ದಾರಂತೆ, ಅವಳಿರೋದು ಬೆಂಗಳೂರಲ್ಲೇ ಅಂತೆ. ಈಗ ಸಾರಿ ನಾನು ಹಂಗೆ ಮಾತಾಡೋದು ಹಿಂಗಲ್ಲ, ಹಿಂಗೆ ಮಾತಾಡೋದು ಹಂಗಲ್ಲ, ಅದಾಗಿನ 3 ತಿಂಗಳಾಗಿದೆ ಸ್ಟ್ರೀಮ್ ಮಾಡಿ, 3 ತಿಂಗಳ 30 ವರ್ಷ ಆಗಲಿ ಬಿಡಲ್ಲ ನಾವು ಸಿಕ್ಕಿದ್ರೆ. ಬೆಂಗಳೂರಲ್ಲೇ ಎತ್ಕೊಂಡು ಕನ್ನಡದವ್ರನ್ನ ರೇಸಿಸ್ಟ್ ಅಂತಂದ್ರೆ ನಗ್ತೀಯ ನೀನು? ವೆರಿ ಗುಡ್, ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೀವು ಏನೇ ಬೈರಿ, ನೀವೇನೇ ಅಂದರೆ, ನೀವು ಹೆಂಗೆ ಆಡ್ಕೊಳ್ರಿ, ಕನ್ನಡದವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಒಳ್ಳೆಯದಾಗಲಿ, ಥ್ಯಾಂಕ್ ಯು ಸೊ ಮಚ್. ಕಮೆಂಟ್ ಮಾಡಿ. ಹಿಂಗೆ ಹೋದರೆ ನಮ್ಮ ಕನ್ನಡ ಯೂಟ್ಯೂಬರ್ಸು, ಕನ್ನಡ ಸ್ಟ್ರೀಮರ್ಸ್ ಆಗಲಿ, ಕನ್ನಡ ಕರ್ನಾಟಕ, ಕನ್ನಡ ಸಿನಿಮಾಗಳು, ಕನ್ನಡ ಅಂತ ಅಂದ್ಕೊಳ್ತಾ ಇರೋರು ತುಂಬ ಕಡಿಮೆ ಆಗ್ತಾರೆ, ಹಿಂದೆ ಹೋಗ್ತಾರೆ, ಫೇಲ್ ಆಗ್ತಾರೆ, ಎಲ್ಲೋ ಒಂದು ಕಡೆ ಎಡವೆ ಬೀಳ್ತಾರೆ. ಇದಕ್ಕೆಲ್ಲ ಕನ್ನಡದವರೇ ಕಾರಣ. ನಾನು ಯಾರಿಗೂ ಬೈತಾ ಇಲ್ಲ, ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ, ಬುದ್ಧಿ ಕಲೀರಿ. ಕನ್ನಡದವರು ಬೇರೆಯವ್ರಿಗೆ ಈ ಕಿಲ್ಪೌಲ್ ಅಂತ ಒಬ್ಬ ಇದಾನೆ ಗೊತ್ತಾ, ಆಫ್ರಿಕಾ, ಅವನು ಕನ್ನಡ ಬಿಟ್ಟರೆ ಬೇರೆ ಏನೂ ಮಾಡ್ತಾಯಿಲ್ಲ. ಯಾಕೆ ಅಂತಂದರೆ ಕನ್ನಡಿಗರ ಮನಸ್ಥಿತಿನ ತುಂಬ ಚೆನ್ನಾಗಿ ಅರ್ದು ಕುಡಿದ್ಬಿಟ್ಟಿದ್ದಾನೆ ಅವನು. ಯಾರಾದರೂ ಒಬ್ಬ ಬೇರೆ ದೇಶದವನು, ಬೇರೆ ಸ್ಟೇಟನ್ನು ಬಂದ್ಬಿಟ್ಟು ಕನ್ನಡ ಅಂದ್ಬಿಟ್ರೆ ಸಾಕು, ನೋಡೋ ಕನ್ನಡದ ಗೊತ್ತು, ಅವ್ರಿಗೂ ಗೊತ್ತು. ಅದೇ ಕೆಲಸ ನಾವು ಆಗ್ಬಿಟ್ಟು ತಮಿಳಲ್ಲೋ, ತೆಲುಗಲ್ಲೋ, ಹಿಂದಿಯಲ್ಲೋ ಒಂದು ರೀಲ್ಸ್ ಮಾಡಿಬಿಟ್ರೆ ಬೆಳೆಯೋರ್ಗೂ ಕನ್ನಡ, ಬೆಳೆದ್ಮೇಲೆ ಬೇರೆ ಭಾಷೆನಾ ಅಂತೀರಾ? ಯಾಕೆ ಹಿಂಗೆ ಜನ? ಏನಾಗಿದೆ ನಿಮಗೆ? ಈಗ ನಿಮ್ಮ ಪ್ರಾಬ್ಲಮ್ ಏನು? ನಾನು ಹೇಳಿದಲ್ಲ, ಕಿಲ್ಪೌಲ್ ಆಫ್ರಿಕಾದವನು, ಅವನು ಫುಲ್ ಕನ್ನಡನೇ, ಕನ್ನಡ ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ. ಈಗ ಅವನು ಯಾವುದಕ್ಕೂ ಲಿಪ್ಸಿಂಕ್ ಮಾಡಲ್ಲ, ಫುಲ್ ಕನ್ನಡನೇ. ಅದೇ ಕನ್ನಡದವ್ರನ್ನ ಅದೇ ಕನ್ನಡ ಸಾಂಗ್ಗಳನ್ನ ನಾವು ಲಿಪ್ಸಿಂಕ್ ಮಾಡಿದ್ರೆ, ಕನ್ನಡದವ್ರು ಮಾಡಿದ್ರೆ, ಕನ್ನಡ ರೀಲ್ಸ್ಗಳು ಲೈಕ್ಸ್ ಇಲ್ಲ, ಕನ್ನಡ ರೀಲ್ಸ್ಗಳು ಓಡ್ತಾ ಇಲ್ಲ, ಕನ್ನಡ ಇನ್ಸ್ಟಾಗ್ರಾಮಲ್ಲಿ ಬೆಳೀತಾ ಇಲ್ಲ, ಎಲ್ಲ ತೊಗೊಂಡು ಹೋಗ್ತೀರಾ, ಬೇರೆಯವ್ರು ಸಪೋರ್ಟ್ ಮಾಡ್ತೀರಾ. ಅಷ್ಟಿಲ್ಲದೆ ಹೇಳ್ತಾರಿಯೇ ಯಾವತ್ತು ಪಕ್ಕದ ಮನೆ ಊಟ ಅಂದರೆ ರುಚಿ ನಮಗೆ ಅಂತ, ಗಾದೆನಾ? ನಮಸ್ಕಾರ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಥ್ಯಾಂಕ್ ಯು.